ಯೇಸು ಕ್ರಿಸ್ತನು ಕಾನಾ ಎಂಬ ಊರಲ್ಲಿನ ಮದುವೆಗೆ ಕರೆಯಲ್ಪಡುತ್ತಾರೆ. ಶಿಷ್ಯರು ಕೂಡ ಜೊತೆಗೆ ಬರ್ತಾರೆ. ಆ ಮದುವೆಯಲ್ಲಿ ದ್ರಾಕ್ಷರಸ ಮುಗಿದೋಗಿರುತ್ತದೆ. ಹಾಗೆ ಮುಗಿದೋದಾಗ ಯೇಸು ಕ್ರಿಸ್ತನಿಗೆ ಗೊತ್ತಿಲ್ಲವೋ ದ್ರಾಕ್ಷರಸ ಮುಗಿದೋಗಿದೆ ಎಂದು? ಯೇಸು ಕ್ರಿಸ್ತನಿಗೆ ಸಮಸ್ತವೂ ಗೊತ್ತು ಪ್ರಿಯರೇ. ಆದರೆ ಮರಿಯಳು, ಅಂದರೆ ಯೇಸುವಿನ ತಾಯಿ, ಅದೇನೋ ಯೇಸುವಿಗೆ ಗೊತ್ತಿಲ್ಲದ ಹಾಗೆ ಯೇಸುವಿನ ಬಳಿಗೆ ಬಂದು, ಯೇಸುವೇ, ಮದುವೆಯಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ, ಅದರ ವಿಷಯದಲ್ಲಿ ಸ್ವಲ್ಪ ನೋಡು ಎಂದು ಮರಿಯಳು ಯೇಸುವಿಗೆ ಈ ವಿಷಯ ತಿಳಿಸಿದಾಗ, ಹೌದಾ ಅಮ್ಮ ಎಂದು ಯೇಸು ಕ್ರಿಸ್ತನು ತಕ್ಷಣವೇ, ಆಯ್ತಮ್ಮ, ಆ ವಿಷಯ ನೋಡಿಕೊಳ್ತೇನೆ ಎಂದು ಹೇಳಲಿಲ್ಲ. ಅಮ್ಮ, ನನ್ನ ಗೊಡವೆ ನಿನಗೇಕೆ ಅನ್ನುತ್ತಾರೆ? ಒಮ್ಮೆ ನೋಡೋಣ ಬನ್ನಿ, ಯಾಕೆ ಯೇಸು ಕ್ರಿಸ್ತನು ಅಷ್ಟು ಸೀರಿಯಸ್ ಆಗಿ ರಿಯಾಕ್ಟ್ ಆದರೆಂದು. ನೋಡೋಣ ಬನ್ನಿ, ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನದಿಂದ. ಯೇಸುವಿನ ತಾಯಿ ಅಲ್ಲಿದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಆ ಮದುವೆಗೆ ಕರೆಯಲಾಗಿತ್ತು. ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷರಸವಿಲ್ಲವೆಂದು ಹೇಳಿದಳು. ಯೇಸು ಆತನಿಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಅಂದನು. ನನ್ನ ಗೊಡವೆ ನಿನಗೇಕೆ? ಆ ಮಾತು ಸ್ವಲ್ಪ ಕಠಿಣವಾಗಿಯೇ ಇದೆ. ಕಾರಣ ಗೊತ್ತಾ ಪ್ರಿಯರೇ? ಆ ದಿನ ಮರಿಯಳು ಯೇಸುವಿಗೆ ಒಂದು ಸಲಹೆ ಕೊಡ್ತಿದ್ದಾಳೆ. ದ್ರಾಕ್ಷರಸ ಮುಗಿದು ಹೋಗಿದೆ, ನೀನು ಹೋಗಿ ಸಹಾಯ ಮಾಡನ್ನುತ್ತಾಳೆ. ಯೇಸುವಿಗೆ ಗೊತ್ತಿಲ್ಲವೋ ದ್ರಾಕ್ಷರಸ ಮುಗಿದಿದೆ ಎಂದು? ಈಗೋ ಈ ಒಂದು ಸಂದರ್ಭದಿಂದಲೇ ರೋಮನ್ ಕ್ಯಾಥಲಿಸಂ ಹುಟ್ಟು ಹಾಕಲ್ಪಟ್ಟಿತು. ಏನದು? ತಾಯಿಗೆ ಹೇಳುವುದಾದರೆ ತಾಯಿ ಯೇಸುವಿಗೆ ಹೇಳಿದ ನಂತರ ಯೇಸು ಅದ್ಭುತ ಮಾಡುತ್ತಾರೆ. ಎಲ್ಲಿಂದ ಬಂದಿತ್ತು ಈ ಬೋಧನೆ? ಎಲ್ಲಿಂದ ಬಂದಿತ್ತು ಇಂಥ ನಂಬಿಕೆ? ಈಗೋ ಇಲ್ಲಿಂದಲೇ ಬಂದಿತ್ತು. ಅದಕ್ಕಾಗಿಯೇ ಬಹಳ ಜನ ಸಹೋದರ ಸಹೋದರಿಯರು ಮರಿಯಳಿಗೆ ಪ್ರಾರ್ಥಿಸುತ್ತಾರೆ. ಕಾರಣವೇನೆಂದರೆ, ಮರಿಯಳಿಗೆ ಹೇಳುವುದಾದರೆ ಮರಿಯಳು ಯೇಸುವಿಗೆ ಹೇಳುತ್ತಾಳೆ, ಯೇಸು ಅವಾಗ ಉತ್ತರಿಸುತ್ತಾರೆ ಅಂದುಕೊಳ್ತಾರೆ. ಆದರೆ ಬೈಬಲ್ ಹೇಳುತ್ತದೆ, ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥಿಕನು ಒಬ್ಬನೇ, ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಬೇರೆ ಯಾರು ಇಲ್ಲವೇ ಇಲ್ಲ. ಜ್ಞಾನಿಗಳು ಯೇಸು ಕ್ರಿಸ್ತನು ಜನಿಸಿದ್ದಾನೆ ಎಂದು ನಕ್ಷತ್ರದ ಮೂಲಕ ತಿಳಿದುಕೊಂಡು ಬೆತ್ಲೆಹೇಮಿಗೆ ಬರ್ತಾರೆ. ಆ ವಿಷಯ ನಮಗೆ ಗೊತ್ತು. ಬಂದಂತಹ ಜ್ಞಾನಿಗಳಾಗಿರುವ ಆ ಪಂಡಿತರು ಯಾರನ್ನು ಆರಾಧಿಸಿದರೆಂದು ಬೈಬಲ್ನಲ್ಲಿದೆ. ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಅವರು ಆ ನಕ್ಷತ್ರವನ್ನು ನೋಡಿ ಅತ್ಯಾನಂದಪಟ್ಟವರಾಗಿ ಮನೆಯೊಳಕ್ಕೆ ಬಂದು ತಾಯಿಯಾದ ಮರಿಯಳನ್ನು, ಆ ಕೂಸನ್ನು ಕಂಡುಕೊಳ್ಳುತ್ತಾರೆ. ಮನೆಯೊಳಕ್ಕೆ ಬರುತ್ತಾರೆ ಆ ಜ್ಞಾನಿಗಳು. ಮನೆಯಲ್ಲಿ ಯಾರನ್ನು ಕಂಡುಕೊಳ್ತಾರೆ? ತಾಯಿಯಾದ ಮರಿಯಳನ್ನು ಕಂಡುಕೊಳ್ತಾರೆ. ಹಾಗೆಯೇ ಯೇಸುವನ್ನು ಕೂಡ ಕಂಡುಕೊಳ್ತಾರೆ. ಇವರಲ್ಲಿ ಯಾರನ್ನು ಅವರು ಆರಾಧಿಸ್ತಾರೆ? ಸ್ಪಷ್ಟವಾಗಿ ಬೈಬಲ್ನಲ್ಲಿದೆ. ತಾಯಿಯಾದ ಮರಿಯಳನ್ನು, ಆ ಕೂಸನ್ನು ನೋಡಿ ಸಾಷ್ಟಾಂಗ ನಮಸ್ಕರಿಸಿ ಅವರನ್ನು ಪೂಜಿಸಿದರು ಎಂದು ನಿಮ್ಮ ಬೈಬಲ್ನಲ್ಲಿದೆಯಾ? ಹಾಗಿದೆಯಾ? ಮರಿಯಳನ್ನು ಹಾಗೆಯೇ ಕೂಸಾದ ಯೇಸುವನ್ನು ಪೂಜಿಸಿದರು ಎಂಬುದಾಗಿ ನಿಮ್ಮ ಬೈಬಲ್ನಲ್ಲಿದೆಯಾ? ಬೈಬಲ್ನಲ್ಲಿ ಹಾಗಿರೋದಿಲ್ಲ ಪ್ರಿಯರೇ. ತಾಯಿ ಇದ್ದಾಳೆ, ತಾಯಿಯೊಂದಿಗೆ ಯೇಸು ಕೂಡ ಇದ್ದಾರೆ. ಆದರೆ ಜ್ಞಾನಿಗಳು ಮಾಡಿದ್ದೇನು? ತಾಯಿಯನ್ನು ನೋಡ್ತಾರೆ, ಯೇಸುವನ್ನು ನೋಡ್ತಾರೆ. ಆದರೆ ಯಾರನ್ನು ಪೂಜಿಸುತ್ತಾರೆ? ಕರ್ತನಾದ ಯೇಸುವನ್ನು ಪೂಜಿಸುತ್ತಾರೆ. ಯಾಕೆಂದರೆ ಕೇವಲ ಕರ್ತನಾದ ಯೇಸು ಮಾತ್ರವೇ ಪೂಜಿಸಲು ಯೋಗ್ಯನು, ಆರಾಧ್ಯ ದೈವನು. ಆತನೊಬ್ಬನೇ ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥಿಕನಾಗಿದ್ದಾನೆ. 1ನೇ ತಿಮೋತಿಯ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ. ಮಧ್ಯಸ್ಥನು ಒಬ್ಬನೇ, ಆತನೇ ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ. ಆತನು ನಿಮಗೋಸ್ಕರ ನಮಗೋಸ್ಕರ ಪ್ರಾಣ ಕೊಟ್ಟಂತಹ ಕರ್ತನಾದ ಯೇಸು ಕ್ರಿಸ್ತನೊಬ್ಬನು ಮಾತ್ರವೇ ಮಧ್ಯಸ್ಥನಾಗಿದ್ದಾನೆ. ನಿಮಗೇನಾದರೂ ಬೇಕಾಗುವುದಾದರೆ ಯಾರ ಮುಖಾಂತರ ನೀವು ಪಡೆದುಕೊಳ್ಳಲು ಸಾಧ್ಯ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ. ಆದರೆ ಜರುಗಿದ್ದೇನು ಗೊತ್ತಾ? ಆ ದಿನ ಮರಿಯಳು ಬಂದು ಯೇಸುವಿಗೆ ದ್ರಾಕ್ಷರಸ ಮುಗಿದು ಹೋಗಿದೆ, ಸ್ವಲ್ಪ ಆ ವಿಷಯ ನೋಡು ಎಂಬುದಾಗಿ ಸಲಹೆ ಕೊಡ್ತಾಳೆ. ಆ ಸಲಹೆಯನ್ನೇ ಸ್ವೀಕರಿಸಿದಂಥವರು ಒಂದು ಗುಂಪಾಗಿ ತಯಾರಾದರು, ಒಂದು ಸಿದ್ಧಾಂತವನ್ನು ಏರ್ಪಡಿಸಿಕೊಂಡರು. ದಯವಿಟ್ಟು ಗಮನಿಸಿ ಪ್ರಿಯರೇ, ಯಾರನ್ನೂ ನಾನು ವಿಮರ್ಶಿಸುವ ಪ್ರಯತ್ನ ಮಾಡ್ತಿಲ್ಲ. ಆದರೆ ಅವಳು ಕೊಟ್ಟ ಸಲಹೆ ಮರಣವನ್ನು ತಂದಿತು. ಸಾರಳು ಕೊಟ್ಟ ಸಲಹೆ ಕುಟುಂಬದಲ್ಲಿ 2 ಡಿವಿಷನ್ಸ್ಗಳನ್ನು ತಂದಿತು. ಹಾಗೆಯೇ ಮರಿಯಳು ಕೊಟ್ಟ ಸಲಹೆ ಮತ್ತೆ 2 ಸಿದ್ಧಾಂತಗಳನ್ನು ತಂದಿತು.
ಕ್ರೈಸ್ತರಲ್ಲಿ ಎರಡು ಸಿದ್ಧಾಂತಗಳಿವೆ. ಒಂದು ರೋಮನ್ ಕ್ಯಾಥಲಿಕ್, ಇನ್ನೊಂದು ಪ್ರೊಟೆಸ್ಟೆಂಟ್. ರೋಮನ್ ಕ್ಯಾಥಲಿಕ್ ಅಂದರೆ ಮರಿಯಳನ್ನು ಪೂಜಿಸುವಂತವರು, ಮರಿಯಳ ಮೂಲಕ ಯೇಸುವನ್ನು ಸಂಧಿಸುವಂತವರು. ಅದನ್ನು ಪ್ರೊಟೆಸ್ಟ್ ಮಾಡುತ್ತಾನೆ ಮಾರ್ಟಿನ್ ಲೂಥರ್. ಪ್ರೊಟೆಸ್ಟೆಂಟ್ ಅಂದರೆ ಎದುರಿಸುವಂತವರು. ರೋಮನ್ ಕ್ಯಾಥಲಿಕ್ ಅವರ ಸಿದ್ಧಾಂತವನ್ನು ಎದುರಿಸುತ್ತಾನೆ ಮಾರ್ಟಿನ್ ಲೂಥರ್ ಎನ್ನುವಂತಹ ಒಬ್ಬ ರಿಫಾರ್ಮರ್. ನಮ್ಮನ್ನು ಏನೆಂದು ಕರೆಯುತ್ತಾರೆ ಗೊತ್ತಾ? ಪ್ರೊಟೆಸ್ಟೆಂಟ್ ಎಂಬುದಾಗಿ. ಪ್ರೊಟೆಸ್ಟೆಂಟ್ ಅಂದರೆ ಒನ್ ಹೂ ಪ್ರೊಟೆಸ್ಟ್, ಅಂದರೆ ಪ್ರೊಟೆಸ್ಟ್ ಮಾಡುವಂತವರು. ನಾವು ಯಾರು ಗೊತ್ತಾ? ಎದುರಿಸುವಂತವರಾಗಿದ್ದೇವೆ. ಯಾವುದನ್ನು ಎದುರಿಸುವವರಾಗಿದ್ದೇವೆ? ಬೈಬಲಿಗೆ ವಿರುದ್ಧವಾಗಿ ಬೋಧಿಸುವಂತಹ ಬೋಧನೆಗಳನ್ನು ಎದುರಿಸುವವರಾಗಿದ್ದೇವೆ. ಮಾರ್ಟಿನ್ ಲೂಥರ್ ಅವರ ಸಿದ್ಧಾಂತವೇನೆಂದರೆ ಬೈಬಲ್ ಅನ್ನು ಪ್ರತಿಯೊಬ್ಬರು ಓದಬೇಕು. ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ, ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಡೈರೆಕ್ಟ್ ಆಗಿ ನಾವು ಯೇಸುವಿನೊಂದಿಗೆ ಮಾತಾಡಬಹುದು, ಯೇಸುವಿನ ಮೂಲಕ ತಂದೆಗೆ ಪ್ರಾರ್ಥಿಸಬಹುದು. ಅದಕ್ಕೆ ಯೇಸು ಹೇಳ್ತಾರೆ, ನನ್ನ ನಾಮದಲ್ಲಿ ತಂದೆಗೆ ಏನೇ ಬೇಡಿಕೊಂಡರೂ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ನನ್ನ ನಾಮದಲ್ಲಿ ತಂದೆಗೆ ನೀವು ಏನೇ ಬೇಡಿಕೊಂಡರೂ ಆತನು ಒದಗಿಸುತ್ತಾನೆ ಎಂದು ಯೇಸು ಹೇಳಿದ್ದಾರೆ. ಅದಕ್ಕೆ ನಾವು ಪ್ರಾರ್ಥಿಸಬೇಕಾದದ್ದು ಕರ್ತನಾದ ಯೇಸುವಿನ ಮೂಲಕ ತಂದೆಯಾದ ದೇವರಿಗೆ. ಹಾಗೆಯೇ ಕರ್ತನಾದ ಯೇಸುವಿಗೂ ಪ್ರಾರ್ಥಿಸಿದರೂ ಕೂಡ ತಪ್ಪಲ್ಲ. ಸ್ವಲ್ಪ ವಿವರವಾಗಿ ಹೇಳ್ತಿದ್ದೇನೆ. ಕಾರಣವೇನೆಂದರೆ 3 ಸಲಹೆಗಳು ಸ್ತ್ರೀಯರು ಕೊಡುತ್ತಾರೆ. ಆ 3 ಸಲಹೆಗಳು ಕೂಡ ಪ್ರಪಂಚವನ್ನು ಇವತ್ತಿಗೂ ಕೂಡ ಪ್ರಭಾವ ಬೀರುತ್ತಾ ಇವೆ. ಹವ್ವಳ ಸಲಹೆ, ಸಾರಳ ಸಲಹೆ, ಮರಿಯಳ ಸಲಹೆ. ಇವರು ಸಲಹೆ ಕೊಟ್ಟು ಸಾವಿರಾರು ವರ್ಷಗಳು ಕಳೆದವು. ಉದಾಹರಣೆಗೆ ಹವ್ವ ಸಲಹೆ ಕೊಟ್ಟು 6,000 ವರ್ಷಗಳು ಕಳೆದವು. ಮರಣ ಇವತ್ತಿಗೂ ಆಳ್ವಿಕೆ ಮಾಡ್ತಾ ಇದೆ. ಸಾರಳು ಸಲಹೆ ಕೊಟ್ಟು ಸುಮಾರು 4,000 ವರ್ಷಗಳಾಗ್ತಾ ಇವೆ. ಇವತ್ತಿಗೂ ಆ ಡಿವಿಷನ್ ಕಂಟಿನ್ಯೂ ಆಗ್ತಿದೆ. ಮರಿಯಳು ಸಲಹೆ ಕೊಟ್ಟು 2,000 ವರ್ಷಗಳಾದವು. ಇವತ್ತಿಗೂ ಕೂಡ ಆ 2 ಸಿದ್ಧಾಂತ ಮುಂದೆ ಸಾಗ್ತಿವೆ. ಸಲಹೆ ಕೊಡುವಾಗ ದೇವರ ಚಿತ್ತ ನಾವು ತಿಳಿದುಕೊಳ್ಳದೆ ಆತುರ ಪಟ್ಟು ಸಲಹೆ ಕೊಟ್ಟರೆ ವರ್ಷಗಳು ಕಳೆದರು, ತಲೆಮಾರುಗಳು ಬದಲಾದರು. ಅದರ ಮೌಲ್ಯವನ್ನು ಕಟ್ಟುವಂಥದ್ದು ತಪ್ಪಿದಲ್ಲ ಎಂಬ ವಿಷಯವನ್ನು ಗಮನಿಸಬೇಕೆಂಬುದಾಗಿ ಕರ್ತನಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಪ್ರಾಮುಖ್ಯವಾಗಿ ಸಹೋದರಿಯರೇ, ನೀವು ನಿಮ್ಮ ಮನೆಯಲ್ಲಿ ಸಲಹೆ ಕೊಡುವಾಗ ಎಚ್ಚರ ವಹಿಸಿರಿ. ನಿಮ್ಮ ಮನಸ್ಸಿಗೆ ಬಂದ ಸಲಹೆಗಳನ್ನು ಕೊಡಬೇಡಿರಿ. ಅದು ಈಗಿನ ಸಂತತಿಯಷ್ಟೇ ಅಲ್ಲ, ಬರುವಂತಹ ಸಂತತಿಗಳಿಗೆ ಪ್ರಭಾವ ಬೀರುವಂತದ್ದಾಗಿರುತ್ತೆ. ಸಾವಿರಾರು ವರ್ಷಗಳು ಕಳೆದು ಹೋಗ್ತಾ ಇವೆ. ಆ 3 ಸ್ತ್ರೀಯರು ಕೊಟ್ಟಂತಹ ಸಲಹೆಗಳು ಈ ದಿನ ಪ್ರಪಂಚಕ್ಕೆ ಇನ್ನೂ ಪ್ರಭಾವ ಬೀರುತ್ತಲೇ ಇವೆ. ಹಾಗಾಗಿ ಜಾಗ್ರತೆ. ಆ ದಿನ ಅಬ್ರಹಾಮನು, ಲೋಟನು ಇವರಿಬ್ಬರು ಕೂಡ ಇರುವ ಆಸ್ತಿಯ ನಿಮಿತ್ತ ಬೇರ್ಪಡಬೇಕಾದ ಸಮಯ ಆವರಿಸಿತು. ಹಾಗೆ ಬೇರ್ಪಡಬೇಕಾದಾಗ ಲೋಟನು ಏನ್ ಮಾಡಿದನು ಗೊತ್ತಾ? ಮತ್ತೊಮ್ಮೆ ನಿಮಗೆ ಹೇಳ್ತೇನೆ, ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ ಪ್ರಿಯರೇ. ಜೀವಿತದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳಬೇಕಾದಾಗ ದೇವರ ಸನ್ನಿಧಿಗೆ ಹೋಗಿ ಮೊಳಕಾಲೂರಿ ಪ್ರಾರ್ಥಿಸುವುದು ಒಳ್ಳೆಯದು. ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು. ನಿಮ್ಮ ದೃಷ್ಟಿಯಲ್ಲಿ ಸಣ್ಣದಾಗಿ ಕಾಣಬಹುದು, ಆದರೆ ನಾಳಿನ ದಿನ ಅದು ದೊಡ್ಡದಾಗಿ ಮಾರ್ಪಡಬಹುದು. ಅದಕ್ಕೆ ಸಾಧಾರಣವಾಗಿ ನಾವು ಹೇಳೋದೇನೆಂದ್ರೆ, ಮುಳ್ಳು ಏನಾಯ್ತಂತೆ? ಮೊಳೆಯಾಗಿ ಬೆಳೆದುಕೊಂಡಿತಂತೆ. ಎಸ್, ಇದು ಚಿಕ್ಕ ಸಮಸ್ಯೆ ತಾನೇ, ಇದಕ್ಕೆ ದೇವರ ಸಹಾಯ ಅದಕ್ಕೆ ಬೇಕು, ನಾನೇ ಬಗೆಹರಿಸಿಕೊಳ್ಳಬಲ್ಲೆ ಎಂದು ನೀವು ಆತುರ ಪಡುವುದಾದರೆ ಆ ಚಿಕ್ಕ ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತದೆ. ಈ ದಿನ ಈ ವಾಕ್ಯ ಕೇಳುತ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದಾದರೂ ನಿರ್ಣಯ ತೆಗೆದುಕೊಳ್ತಿದ್ದೀರಾ? ಅದು ಯಾವುದೇ ನಿರ್ಣಯ ಆಗಿರ್ಬೋದು. ಓದುವ ವಿಷಯದಲ್ಲಾಗಿರ್ಬೋದು, ಉದ್ಯೋಗದ ವಿಷಯದಲ್ಲಾಗಿರ್ಬೋದು, ವಿವಾಹದ ವಿಷಯದಲ್ಲಾಗಿರ್ಬೋದು, ನಿಮ್ಮ ಪ್ರಯಾಣದ ವಿಷಯದಲ್ಲಾಗಿರ್ಬೋದು, ವ್ಯಾಪಾರ ವಿಷಯದಲ್ಲಾಗಿರ್ಬೋದು, ಮದುವೆ ಸಂಬಂಧ ವಿಷಯ ಆಗಿರಬಹುದು. ಇನ್ನು ಯಾವ ನಿರ್ಣಯ ತೆಗೆದುಕೊಳ್ತಾ ಇದ್ದೀರಿ? ಸೇವೆ ವಿಷಯದಲ್ಲಾಗಿರಬಹುದು, ಸಭೆಯ ವಿಷಯದಲ್ಲಾಗಿರಬಹುದು. ಹೀಗೆ ಯಾವುದೇ ನಿರ್ಣಯ ನೀವು ತೆಗೆದುಕೊಳ್ಳುವಾಗ ದಯವಿಟ್ಟು ಸ್ವಲ್ಪ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ಕಳೆಯಿರಿ. ಬ್ರದರ್, ನೀವು ಹೇಳುವ ಹಾಗೆ ನಾನು ಕೂಡ ದೇವರ ಚಿತ್ತ ಮಾಡಲು ಬಯಸುತ್ತಾ ಇದ್ದೇನೆ, ಆದರೆ ದೇವರ ಚಿತ್ತ ತಿಳಿದುಕೊಳ್ಳಬೇಕಾದರೆ ನಾನೇನ್ ಮಾಡಬೇಕು ಅನ್ನುತ್ತಾ ಇದ್ದೀರಾ? ಕೀರ್ತನೆ 25:12. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೋ ಅವನು ಕೋರಿಕೊಳ್ಳುವಂತಹ ಮಾರ್ಗವನ್ನು ಆತನು ಬೋಧಿಸುವನು. ನೀವು ಯಾವ ಮಾರ್ಗ ಕೋರಬೇಕೆಂದು, ಏನನ್ನು ಕೋರಿಕೊಳ್ಳಬೇಕೆಂದು, ಏನನ್ನು ಮಾಡಬೇಕೆಂದು ದೇವರು ತಿಳಿಯಪಡಿಸುತ್ತಾರಂತೆ. ಯಾರಿಗೆ? ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಿಗೆ, ಕಂಡವರಿಗೆಲ್ಲ ಅಲ್ಲ. ನೀವಿಷ್ಟಾನುಸಾರವಾಗಿ ಜೀವಿಸಿ ದೇವರ ಚಿತ್ತ ತಿಳಿದುಕೊಳ್ತೇನೆ ಅಂದ್ರೆ ಹೇಗೆ? ನೀವಿಷ್ಟ ಬಂದಂತೆ ನಡೆದುಕೊಂಡು ನಮ್ಮ ಜೀವನದಲ್ಲಿ ದೇವರ ಚಿತ್ತ ತಿಳಿದುಕೊಳ್ತೇವೆ ಅಂದ್ರೆ ಹೇಗೆ ನಡೆಯುತ್ತೆ? ವಿವಾಹ ವಿಷಯದಲ್ಲಿ ನೀವು ಇಷ್ಟ ಬಂದಂತಹ ನಿರ್ಣಯಗಳನ್ನು ತೆಗೆದುಕೊಂಡು ನಾಳೆ ಮದುವೆಯಾಗುವ ಸಂದರ್ಭದಲ್ಲಿ, ದೇವರೇ ನಿನ್ನ ಚಿತ್ತಾನುಸಾರ ವಿವಾಹ ಮಾಡಿಕೊಳ್ಳಲು ಬಯಸುತ್ತಿದ್ದೇನೆ. ಅಷ್ಟಕ್ಕೂ ಹುಡುಗನ ಕಡೆಯವರು ಬಂಧುಗಳು ಬಂದ್ರಾ? ದೇವರೇ ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ಜರುಗಬೇಕು. ಬಟ್ಟೆಗಳೆಲ್ಲ ಬಂದಿವೆಯಾ?
ಮದುವೆ ತಯಾರಾಗಿದೆಯಾ? ದೇವರೇ ನಿನ್ನ ಚಿತ್ತವೇ. ಈಗ ಮಾಡುವಾಗ ಬುದ್ಧಿ ಇದೆಯಾ? ಎಲ್ಲ ಏರ್ಪಾಟು ನೀವು ಮಾಡಿಕೊಂಡು ದೇವರೇ ನಿನ್ನ ಚಿತ್ತವೇ ಜರುಗಬೇಕನ್ನುತ್ತೀರಿ. ಒಂದಾನೊಂದು ದಿನದಲ್ಲಿ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ದನಂತೆ. ಏನೆಂದು ಗೊತ್ತಾ? ದೇವರೇ, ಭಾರತ ದೇಶಕ್ಕೆ ಕ್ಯಾಪಿಟಲ್ ಸಿಟಿ ಯಾವುದು ಗೊತ್ತಾ? ಭಾರತಕ್ಕೆ ಕ್ಯಾಪಿಟಲ್ ಸಿಟಿ ಯಾವುದು ಹೇಳಿ? ಡೆಲ್ಲಿ ಆಗಿದೆ. ಅವನು ಪ್ರಾರ್ಥನೆ ಮಾಡ್ತಿದ್ದಾನಂತೆ, ದೇವರೇ, ಭಾರತ ದೇಶದ ರಾಜಧಾನಿಯಾಗಿ ಮುಂಬೈಯನ್ನು ಬದಲಾಯಿಸು ದೇವರೇ, ಮುಂಬೈಯನ್ನು ಬದಲಾಯಿಸು ದೇವರೇ, ಮುಂಬೈ ರಾಜಧಾನಿಯಾಗಿ ಮಾಡು ದೇವರೇ ಎಂದು ಪ್ರಾರ್ಥನೆ ಮಾಡುವಾಗ ಅವನ ತಂದೆ ಬಂದು, ಇದೇನು ಮಗನೇ, ಭಾರತ ದೇಶದ ರಾಜಧಾನಿ ಡೆಲ್ಲಿ ಆಗಿದೆ ಅಲ್ಲವೇ, ಮುಂಬೈ ಮಾಡು ಅಂತ ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದಿ? ಮತ್ತೇನ್ ಮಾಡ್ಲಪ್ಪ, ಎಕ್ಸಾಮ್ ನಲ್ಲಿ ಮುಂಬೈ ಅಂತ ಉತ್ತರ ಬರ್ದಿದ್ದೇನೆ. ಇವನು ಎಕ್ಸಾಮ್ ಅಲ್ಲಿ ಉತ್ತರ ಮುಂಬೈ ಅಂತ ಬರ್ದನಂತೆ. ದೇವರು ಡೆಲ್ಲಿಯನ್ನು ಬದಲಾಯಿಸಬೇಕಂತೆ. ಕೆಲವೊಂದು ಸಾರಿ ನಾವು ರಾಂಗ್ ಡಿಸಿಷನ್ ತೆಗೆದುಕೊಂಡು ದೇವರಿಗೆ ಹೇಳ್ತೇವಂತೆ. ಏನೆಂದು? ದೇವರೇ, ನೀನು ಮನಸ್ಸು ಬದಲಾಯಿಸ್ಕೋ ಎಂದು. ನೀನು ಕೂಡ ಅರ್ಥ ಮಾಡಿಕೋ ಎಂಬುದಾಗಿ ದೇವರಿಗೆ ಸಲಹೆ ಕೊಡುವ ಪ್ರಯತ್ನ ಮಾಡ್ತೇವೆ. ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಸ್ವಲ್ಪ ಆಲೋಚಿಸಿರಿ. ಆ ದಿನ ಅಬ್ರಹಾಮನು ಹಾಗೆಯೇ ಲೋಟನು ಬೇರ್ಪಡಬೇಕು ಎಂಬ ನಿರ್ಣಯ ತೆಗೆದುಕೊಂಡಾಗ ಲೋಟನು ಸ್ವಲ್ಪ ನಿಲ್ಲಬೇಕಿತ್ತು. ಅಪ್ಪಾ, ಎಲ್ಲಿಂದಲೋ ನಾನು ನಿನ್ನೊಂದಿಗೆ ಬಂದಿದ್ದೇನೆ. ನನಗೆ ತಂದೆ ಇಲ್ಲ. ನನ್ನ ತಂದೆ ಸತ್ತ ದಿನದಿಂದ ಅಬ್ರಹಾಮನೇ, ನೀನೇ ನನ್ನ ದೊಡ್ಡಪ್ಪನಾಗಿದ್ದಿ, ನನಗೆ ತಂದೆಯ ಸಮಾನನಾಗಿದ್ದಿ. ನೀನೇ ಪ್ರಾರ್ಥನೆ ಮಾಡಿ ನನಗೊಂದು ನಿರ್ಣಯ ತಿಳಿಸುವುದಾದ್ರೆ ಹಾಗೇ ಮಾಡ್ತೇನೆ ಎಂದು ಕೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಲ್ಲವೇ ಅವನಾಗಲಿ ಅವನ ಹೆಂಡತಿ ಮಕ್ಕಳಾಗಲಿ ಸೇರಿ ಪ್ರಾರ್ಥನೆ ಮಾಡೋಣ. ಈಗ ನಮಗಿರುವ ಪರಿಸ್ಥಿತಿಗಳ ನಿಮಿತ್ತ ಸ್ವಲ್ಪ ಮನಸ್ತಾಪ ಬಂದಿವೆ. ಸಮಾಧಾನದಿಂದಲೇ ನಾವು ಬೇರ್ಪಟ್ರೆ ಚೆನ್ನಾಗಿರುತ್ತೆ. ಒಂದು ನಿರ್ಣಯ ತೆಗೆದುಕೊಳ್ಳೋಣ. ಹಾಗಾಗಿ ಎಲ್ಲಿಗೆ ಹೋಗಬೇಕೆಂದು ದೇವರು ತಿಳಿಸಬೇಕು. ಅದಕ್ಕೋಸ್ಕರ ಪ್ರಾರ್ಥಿಸೋಣ. ಬೈಬಲ್ ಹೇಳುತ್ತದೆ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೋ ಅವರು ಏನನ್ನು ಕೋರಿಕೊಳ್ಳುವರೋ ದೇವರೇ ಅವರಿಗೆ ತಿಳಿಯಪಡಿಸುವರು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂಥದ್ದು ಕೆಟ್ಟತನವನ್ನು ವಿಸರ್ಜಿಸುವಂಥದ್ದಾಗಿದೆ. ಯೆಹೋವನಲ್ಲಿ ಭಯಭಕ್ತಿ ಅಂದ್ರೆ ಅರ್ಥವೇನು? ಕೆಟ್ಟತನವನ್ನು ಅಸಹಿಸಿಕೊಳ್ಳುವಂಥದ್ದಾಗಿದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದು ಜ್ಞಾನಕ್ಕೆ ಮೂಲವಾಗಿದೆ ಎಂದು ಮತ್ತೊಂದು ವಾಕ್ಯ ಹೇಳ್ತದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂಥದ್ದು ಕೆಟ್ಟದನ್ನು ಅಸಹಿಸಿಕೊಳ್ಳುವಂಥದ್ದು ಮತ್ತೊಂದು ವಾಕ್ಯ ಹೇಳ್ತದೆ. ಅಂದರೆ ನಾವು ಕೆಟ್ಟದನ್ನು ಅಸಹ್ಯ ಪಡುವಂತಹ ರೀತಿಯಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುತ್ತೇವೋ ಹಾಗೆ ಜೀವಿಸುವಾಗ ದೇವರು ಏನ್ ಮಾಡ್ತಾರೆ ಗೊತ್ತಾ? ನಾವೇನನ್ನು ಕೋರಬೇಕೆಂದು ದೇವರೇ ಸ್ವತಃ ತಿಳಿಯಪಡಿಸುತ್ತಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಕ್ರಾಸ್ ರೋಡ್ಸ್ಗಳ ಮೇಲೆ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅನ್ನುವವರು, ಯಾವ ನಿರ್ಣಯ ತೆಗೆದುಕೊಳ್ಳಬೇಕು ಅರ್ಥ ಆಗ್ತಾ ಇಲ್ಲ ಅನ್ನುವವರು, ಯಾವ ಉದ್ಯೋಗ ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಅನ್ನುವಂಥವರು. ನನ್ನ ಮುಂದೆ 2 ವಿವಾಹ ಸಂಬಂಧಗಳಿವೆ, ಆ 2ರಲ್ಲಿ ಒಂದನ್ನು ಚೂಸ್ ಮಾಡಿಕೊಳ್ಳಬೇಕು. ಯಾವುದು ಚೂಸ್ ಮಾಡಿಕೊಳ್ಳಬೇಕು ಅರ್ಥ ಆಗ್ತಾ ಇಲ್ಲ ಅನ್ನುವವರಿದ್ದೀರಾ? ಕೆನಡಾ ದೇಶಕ್ಕೆ ಹೋಗಿ ಎಂದು ಕೆಲವರು ಸಲಹೆ ಕೊಡ್ತಿದ್ದಾರೆ. ಆಸ್ಟ್ರೇಲಿಯಾ ದೇಶಕ್ಕೆ ಹೋಗಿ ಎಂದು ಇನ್ನೂ ಕೆಲವರು ಸಲಹೆ ಕೊಡ್ತಿದ್ದಾರೆ. ಯಾವ ದೇಶ ಚೂಸ್ ಮಾಡಿಕೊಳ್ಳಬೇಕು ಅರ್ಥ ಆಗ್ತಾ ಇಲ್ಲ ಅನ್ನುವವರಿದ್ದೀರಾ? ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ದಿನವೂ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ, ತಂದೆಯೇ ನನಗೇನ್ ಮಾಡನ್ನುತ್ತೀರಿ? ಅದು ಯಾವುದೇ ನಿರ್ಣಯ ಆಗಿರ್ಬೋದು. ಅದು ಚಿಕ್ಕ ನಿರ್ಣಯ ಎಂದು ನಿಮಗೆ ಕಾಣಿಸಬಹುದಾದರೆ ಆ ಚಿಕ್ಕ ನಿರ್ಣಯ ನೀವು ದೇವರಿಗೆ ಒಪ್ಪಿಸಿ ಕೊಡದೇ ಇದ್ದರೆ ಅದೇ ನಿರ್ಣಯ ಒಂದು ದಿನ ದೊಡ್ಡದಾಗತ್ತೆ. ಆದಾಮನೇ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ತಿನ್ನು. ಅಷ್ಟು ಚೆನ್ನಾಗಿದೆಯಾ? ಅಯ್ಯೋ, ಬಹಳ ಚೆನ್ನಾಗಿದೆ, ತಿನ್ನಿರಿ ಅಂತಾಳೆ. ಅದೊಂದು ದೊಡ್ಡ ನಿರ್ಣಯ ಅನ್ನುತ್ತೀರಾ? ಇಲ್ಲ ಪ್ರಿಯರೇ, ಆ ಹಣ್ಣು ತಿನ್ನುವುದು ತಿನ್ನದೇ ಇರುವುದು ಚಿಕ್ಕ ನಿರ್ಣಯವಾಗಿ ಕಾಣಿಸಿತು. ಆದರೆ ಅದರ ಹಿಂದೆ ದೇವರ ಅಪ್ಪಣೆ ಇದೆ. ಯಾವುದು? ಈ ಹಣ್ಣನ್ನು ತಿನ್ನಬಾರದು, ತಿಂದರೆ ಪ್ರಾಣ ಹೋಗುತ್ತದೆ. ದೇವರ ಅಪ್ಪಣೆ ಇದ್ದರೂ ಕೂಡ ಅದನ್ನು ಲಕ್ಷಿಸದೆ ಅವಳು ಹಣ್ಣನ್ನು ತಿಂದು ತನ್ನ ಗಂಡನಿಗೂ ಕೂಡ ನೀವೂ ಕೂಡ ಈ ಹಣ್ಣನ್ನು ತಿನ್ನಿರಿ ಎಂದು ಸಲಹೆ ಕೊಡ್ತಾಳೆ. ಆ ಹಣ್ಣು ತಿನ್ನುವ ಹಾಗೆ ಪ್ರೋತ್ಸಾಹಿಸುತ್ತಾಳೆ. ಆದಾಮನು ಕೂಡ ಕನಿಷ್ಠ ಆಲೋಚನೆ ಮಾಡುವುದಿಲ್ಲ. ದೇವರ ಚಿತ್ತ ವ್ಯತಿರೇಕವಾಗಿ ನಡ್ಕೊಳ್ತಾನೆ. ದೇವರು ಈ ಹಣ್ಣು ತಿನ್ನಬೇಡ ಅಂದಿದ್ದಾರಲ್ಲವೇ ಎಂಬ ಧ್ಯಾಸ ಕೂಡ ಇಲ್ಲದೆ ಏನಾಗುತ್ತೆ ಈ ಹಣ್ಣು ತಿಂದರೆ ಎನ್ನುವ ರೀತಿಯಲ್ಲಿ ಆತನು ನಡ್ಕೊಳ್ತಾನೆ. ಅದಕ್ಕಾಗಿಯೇ ಈ ದಿನ ಮರಣ ಮನುಷ್ಯರನ್ನು ಕಾಡುತ್ತಾ ಇದೆ, ಕಾಡುತ್ತಾ ಇದೆ, ಕಾಡುತ್ತಾ ಇದೆ. ಪ್ರಿಯರೇ, ನನ್ನ ಬಳಿಗೆ ಕೆಲವು ತಂದೆ ತಾಯಂದಿರು ಬಂದು ಎಷ್ಟು ಅಳುತ್ತಾರೆ ಗೊತ್ತಾ? ಅಯ್ಯ, ನಮಗಿರೋದು ಒಬ್ಬನೇ ಮಗನಯ್ಯ, ಅವನಿಗೆ 3 ವರ್ಷ ವಯಸ್ಸಯ್ಯ. ನಮ್ಮ ಆಸೆಯಲ್ಲ ಅವನ ಮೇಲೇ ಇವೆ. ಹಾಸ್ಪಿಟಲ್ ಮೇಲೆ ಬಿದ್ದಿದ್ದಾನೆ. ಅವನ ಮೈ ತುಂಬಾ ಪಟ್ಟಿಯನ್ನು ಕಟ್ಟಿದಾರಯ್ಯ. ಡಾಕ್ಟರ್ಸ್ ಹೇಳ್ತಾರೆ ಬದುಕೋದಿಲ್ಲವೆಂದು. ಕೇಳಿ ತಾಳಲಿಕ್ಕೆ ಆಗ್ತಾ ಇಲ್ಲ ಅಯ್ಯ. ಆ ವಾರ್ತೆಯೇ ಕೇಳಲಿಕ್ಕೆ ಆಗ್ತಾ ಇಲ್ಲ ಅಯ್ಯ. ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂತಾರೆ. ಅಯ್ಯೋ, ಮರಣವು ಹೃದಯವನ್ನು ಒಡೆದು ಹಾಕುವಂತೆ ಮಾಡುತ್ತೆ. ಮರಣವು ಮನುಷ್ಯರನ್ನು ಕದಲಿಸಿ ಬಿಡುತ್ತದೆ. ಪ್ರಿಯರೇ,
ಇದು ಬಂದಿದ್ದು ಹೇಗೆ ಗೊತ್ತಾ? ಒಂದು ದುಡುಕಿದ ನಿರ್ಣಯದ ನಿಮಿತ್ತ. ಯಾವುದು ಈ ಮರಣ ಮನುಷ್ಯರಿಗೆ ಅಂಟಿಸಿತ್ತು ಗೊತ್ತಾ? ಒಂದು ದುಡುಕಿದ ನಿರ್ಣಯ. ಸಹೋದರ ಸಹೋದರಿಯರೇ, ಯಾವುದೇ ನಿರ್ಣಯವಾಗಲಿ ಚಿಕ್ಕ ನಿರ್ಣಯವೆಂದು ಭಾವಿಸಬೇಡಿರಿ. ದೇವರು ನಿಮ್ಮ ನಿರ್ಣಯದಲ್ಲಿಲ್ಲದೆ ಇದ್ದರೆ ಚಿಕ್ಕ ನಿರ್ಣಯ ಆದರೂ ಕೂಡ ದೊಡ್ಡ ಸಮಸ್ಯೆಯನ್ನು ತರುವಂತದ್ದಾಗಿರುತ್ತೆ. ಹಾಗಾಗಿ ನಮ್ಮ ಪ್ರತಿ ನಿರ್ಣಯದಲ್ಲಿ ದೇವರ ಚಿತ್ತ ಕಂಡುಕೊಂಡರೆ ಎಷ್ಟು ಚೆನ್ನಾಗಿರುತ್ತೆ. ಮತ್ತೆ ನೀವು ಹೇಳಬಹುದು, ಬ್ರದರ್, ನಾವು ಯಾವ ರೀತಿಯಾಗಿ ಹೇಗೆ ದೇವರ ಚಿತ್ತವನ್ನು ಕಂಡುಕೊಳ್ಳಬಹುದೆಂದು? ಬೈಬಲ್ ಹೇಳುತ್ತದೆ, ಯೆಹೋವನಲ್ಲಿ ಯಾವನು ಭಯಭಕ್ತಿಯುಳ್ಳವನಾಗಿದ್ದಾನೋ ಅವನು ಕೋರಿಕೊಳ್ಳುವ ಮಾರ್ಗವನ್ನು ಯೆಹೋವನೇ ಅವನಿಗೆ ಬೋಧಿಸುವನು. ನಿಮ್ಮ ಹೃದಯವು ಶುದ್ಧವಾಗಿರುವುದಾದರೆ, ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ, ನೀರು ಶುದ್ಧವಾಗಿರುವುದಾದರೆ ನೀರು ಬಹಳ ಪ್ಲೇನ್ ಆಗಿರುತ್ತವೆ, ಪ್ಯೂರ್ ಆಗಿರುತ್ತವೆ. ಪ್ಲೇನ್ ಆಗಿ, ಪ್ಯೂರ್ ಆಗಿ, ಸ್ಟಿಲ್ಡ್ ಆಗಿ ಇರುತ್ತವೆ. ಪ್ರಶಾಂತವಾಗಿ ನೀರಿರ್ತವೆ ಅಂದ್ಕೊಳ್ಳಿ. ಈಗ ನಾನು ಒಂದು ಮಾತು ಕೇಳ್ತೇನೆ, ಪ್ರಶಾಂತವಾಗಿ ಪ್ಲೇನ್ ಆಗಿ ನೀರಿರುವುದಾದರೆ ಆ ನೀರಿನ ಮೇಲೆ ಆಕಾಶ ಸ್ಪಷ್ಟವಾಗಿ ಕಾಣಿಸುತ್ತದೆ ಅಂತೀರಾ, ಇಲ್ಲ ಅಂತೀರಾ? ನೀವೇ ಹೇಳಬೇಕು. ಚಂದ್ರ ಕಾಣಿಸುತ್ತಾನಂತೀರಾ, ಇಲ್ಲ ಅಂತೀರಾ? ನಕ್ಷತ್ರಗಳು ಕಾಣಿಸುತ್ತವಂತೀರಾ, ಇಲ್ಲ ಅಂತೀರಾ? ನೀರು ಎಷ್ಟು ಪ್ಲೇನ್ ಆಗಿರುತ್ತವೋ, ಎಷ್ಟು ಪ್ರಶಾಂತವಾಗಿರುತ್ತವೋ ಅಷ್ಟೇ ಸ್ಪಷ್ಟವಾಗಿ ಆಕಾಶದಲ್ಲಿರುವ ನಕ್ಷತ್ರಗಳು ಕಾಣಿಸುತ್ತವೆ, ಚಂದ್ರನೂ ಕಾಣಿಸುತ್ತಾನೆ. ಅದೇ ರೀತಿಯಾಗಿ ನಿಮ್ಮ ಹೃದಯ ಕೂಡ ಎಷ್ಟು ಪ್ಲೇನ್ ಆಗಿ, ಎಷ್ಟು ಪ್ಯೂರ್ ಆಗಿ ಇರುತ್ತದೋ ಅಷ್ಟೇ ಸ್ಪಷ್ಟವಾಗಿ ಪರಲೋಕದಲ್ಲಿರುವ ದೇವರ ಆಲೋಚನೆಗಳು ನಿಮಗೆ ಅರ್ಥವಾಗುತ್ತವೆ, ನೀವು ಗ್ರಹಿಸಿಕೊಳ್ಳಬಲ್ಲಿರಿ. ನೀರನ್ನು ಕೊಳೆ ಮಾಡಿ ನೋಡಿ, ನೀರನ್ನು ಕದಲಿಸಿ ನೋಡಿ. ನೀರು ಕೊಳೆಯಾದಾಗ, ನೀರು ಕದಲಿಸಿದಾಗ ಆಕಾಶ ಕಾಣಿಸುತ್ತದೋ? ನಕ್ಷತ್ರಗಳು ಕಾಣಿಸುತ್ತವೋ? ಚಂದ್ರನು ಕಾಣಿಸುತ್ತಾನೋ? ಚಂದ್ರನು ಇರುತ್ತಾನೆ, ನಕ್ಷತ್ರಗಳು ಇರುತ್ತವೆ, ಆಕಾಶವೂ ಇರುತ್ತೆ, ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರುತ್ತವೆ. ಆದರೆ ನೀವು ನೋಡ್ಲಿಕ್ಕಾಗುತ್ತಾ? ನೋಡ್ಲಿಕ್ಕಾಗಲ್ಲ. ಕಾರಣವೇನು? ಗಲಿಬಿಲಿ. ನೀರು ಗಲಿಬಿಲಿಯಾಗಿರುವಾಗ ಆಕಾಶವಾಗಲಿ ಚಂದ್ರ ನಕ್ಷತ್ರ ಆಗಲಿ ಕಾಣಿಸಲ್ಲ. ಹಾಗೆಯೇ ನಿಮ್ಮ ಹೃದಯ ಗಲಿಬಿಲಿಯಲ್ಲಿರುವಾಗ ದೇವರ ಉದ್ದೇಶವೇನೆಂದು ನೀವು ಗ್ರಹಿಸಲಿಕ್ಕಾಗಲ್ಲ. ಹಾಗಾಗಿ ಮೊದಲು ನೀವು ಮಾಡಬೇಕಾದದ್ದೇನೆಂದರೆ ನಿಮ್ಮ ಹೃದಯವನ್ನು ಪ್ರಶಾಂತಪಡಿಸಿಕೊಳ್ಳಿರಿ, ನಿಮ್ಮ ಹೃದಯವನ್ನು ಪರಿಶುದ್ಧಪಡಿಸಿಕೊಳ್ಳಿರಿ. ಹಾಗೆ ಪರಿಶುದ್ಧಪಡಿಸಿಕೊಳ್ಳಬೇಕಾದ್ರೆ ಏನ್ ಮಾಡಬೇಕು? ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವಂಥದ್ದು ಕೆಟ್ಟತನವನ್ನು ಬಿಟ್ಟು ಬಿಡುವಂಥದ್ದಾಗಿದೆ. ಕೆಟ್ಟತನವನ್ನು ವಿಸರ್ಜಿಸಿರಿ, ಪಾಪವನ್ನು ವಿಸರ್ಜಿಸಿರಿ. ನೀವು ತಿಳಿದು ಯಾವುದೇ ಪಾಪವಾಗಲಿ ಮಾಡಬಾರದು. ಪಾಪಕ್ಕೆ ನೋ ಎಂದು ಹೇಳಿರಿ. ಪ್ರಶಾಂತವಾಗಿರುವ ನೀರೊಳಗೆ ಒಂದು ಚಿಕ್ಕ ಕಲ್ಲನ್ನು ಎಸೆಯಿರಿ, ದೊಡ್ಡ ಕಲ್ಲನ್ನು ಎಸೆಯುವ ಅವಶ್ಯಕತೆ ಇಲ್ಲ. ಚಿಕ್ಕ ಕಲ್ಲು ಎಸೆಯಿರಿ, ಏನಾಗುತ್ತದೆ? ಇಂಥ ಕಲ್ಲು ಎಸೆಯಬೇಕಾ? ಬೇಕಾಗಿಲ್ಲ. ಚಿಕ್ಕ ಕಲ್ಲು ಸಾಕು ಇರುವ ಪ್ರಶಾಂತತೆಯನ್ನು ಹಾಳು ಮಾಡಲು. ಅಂದರೆ ಅರ್ಥ ಗೊತ್ತಾ? ಚಿಕ್ಕ ತಪ್ಪು ಸಾಕು ನಿಮ್ಮ ಹೃದಯವನ್ನು ಕಳವಳಗೊಳ್ಳುವುದಕ್ಕಾಗಿ. ನಿಮ್ಮ ಹೃದಯ ಕಳವಳಗೊಳ್ಳುವುದಕ್ಕಾಗಿ ಒಂದು ಸಣ್ಣ ಸುಳ್ಳು ಸಾಕು, ಒಂದು ಸಣ್ಣ ತಪ್ಪು ಮಾತು ಸಾಕು, ಒಂದು ಸಣ್ಣ ಹೊಲಸು ಮಾತು ಸಾಕು, ಒಂದು ಚಿಕ್ಕ ತಪ್ಪು ಸಾಕು ನಿಮ್ಮ ಹೃದಯದಲ್ಲಿ ಗಲಿಬಿಲಿ ಸೃಷ್ಟಿಸುವುದಕ್ಕಾಗಿ, ಕದಲುವಿಕೆ ಸೃಷ್ಟಿಸುವುದಕ್ಕಾಗಿ, ನಿಮ್ಮ ಕುಟುಂಬದಲ್ಲಿ ಕಲ್ಲೋಲ ಸೃಷ್ಟಿಸುವುದಕ್ಕಾಗಿ. ಚಿಕ್ಕ ತಪ್ಪು ಸಾಕು. ಅದಕ್ಕಾಗಿಯೇ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಷ್ಟು ಪರಿಶುದ್ಧರಾಗಿ ಜೀವಿಸಬಲ್ಲಿರೋ, ಎಷ್ಟು ಪ್ರಶಾಂತತೆಯಲ್ಲಿ ಜೀವಿಸಬಲ್ಲಿರೋ, ಎಷ್ಟು ಪ್ಲೇನ್ ಆಗಿ ಜೀವಿಸಬಲ್ಲಿರೋ, ಎಷ್ಟು ಪ್ಯೂರ್ ಆಗಿ ಜೀವಿಸಬಲ್ಲಿರೋ ಅಷ್ಟೇ ಅದ್ಭುತವಾಗಿ ಆಕಾಶದಲ್ಲಿರುವಂತಹ ದೇವರ ಚಿತ್ತವು ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಯಾಕೆ ದೇವರ ಚಿತ್ತ ನಿಮಗೆ ಕಾಣಿಸ್ತಾ ಇಲ್ಲ, ನೀವು ತಿಳಿದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಗೊತ್ತಾ? ನೀವು ಗಲಿಬಿಲಿಯಲ್ಲಿದ್ದೀರಿ, ಕಲ್ಲೋಲದಲ್ಲಿದ್ದೀರಿ, ಕದಲಿಸಲ್ಪಡ್ತಾ ಇದ್ದೀರಿ, ಕಳವಳದಲ್ಲಿದ್ದೀರಿ. ಕಾರಣ ನಿಮ್ಮ ಹೃದಯ ಮಲಿನವಾಗಿದೆ, ನಿಮ್ಮ ಹೃದಯ ಲೋಕದೊಂದಿಗೆ ಮಿಲಿನವಾಗಿದೆ. ಅಷ್ಟೇ ಅಲ್ಲ ಕಲ್ಲೋಲವಾಗ್ತಾ ಇದೆ. ಅದಕ್ಕೆ ದೇವರ ಚಿತ್ತ ತಿಳಿದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ದೇವರು ಅದಕ್ಕೋಸ್ಕರವೇ ಹೇಳ್ತಿದ್ದಾರೆ, ಯೆಹೋವನಲ್ಲಿ ನೀವು ಭಯಭಕ್ತಿಯುಳ್ಳವರಾಗಿರುವುದಾದರೆ ಕೆಟ್ಟತನವನ್ನು ವಿಸರ್ಜಿಸಿ ಬಿಡುತ್ತೀರಿ. ಕೆಟ್ಟತನವನ್ನು ವಿಸರ್ಜಿಸುವುದಾದರೆ ನೀವು ಪ್ಲೇನ್ ಆಗಿ ಜೀವಿಸುತ್ತೀರಿ, ಪ್ರಶಾಂತವಾಗಿ ಜೀವಿಸುತ್ತೀರಿ, ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳುತ್ತೀರಿ. ಲೋಟನು ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳುವುದಕ್ಕಾಗಿ ಮೊಳಕಾಲೂರಲಿಲ್ಲ, ಪ್ರಾರ್ಥಿಸಲಿಲ್ಲ. ಆದರೆ ಕಣ್ಣೆತ್ತಿ ನೋಡುತ್ತಾನಂತೆ. ದೂರದಿಂದ ಏನ್ ಕಾಣಿಸಿತಂತೆ? ಸದೋಮ ಗೋಮರ ಕಾಣಿಸಿದುವಂತೆ. ದೂರದಿಂದ ನೋಡಿದಾಗ ಅವು ಹೇಗೆ ಕಾಣಿಸಿದವು? ಹಾಲು ಜೇನು ಹರಿಯುವ ದೇಶದ ಹಾಗೆ, ಯೆಹೋವನ ತೋಟದ ಹಾಗೆ, ಐಗುಪ್ತ್ಯದ ದೇಶದ ಹಾಗೆ ಕಾಣಿಸಿದವಂತೆ. ಅವನಂದುಕೊಂಡ ಅದೇ ನನಗೆ ಅನುಕೂಲವಾದ ಸ್ಥಳವೆಂದು, ಅದೇ ನನ್ನ ಕುಟುಂಬಕ್ಕೆ ಕ್ಷೇಮಕರವಾದ ಪ್ರದೇಶವೆಂದು.
ಕನಿಷ್ಠ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಲಾರದೆ ದುಡುಕಿ ನಿರ್ಣಯವನ್ನು ತೆಗೆದುಕೊಳ್ತಾನೆ. ಒಂದೊಂದು ಹೆಜ್ಜೆ ಹಾಕುತ್ತಾ ಅದರ ಕಡೆಗೆ ಹೋಗುತ್ತಾನೆ. ಕೊನೆಗೆ ಎಲ್ಲಿಗೆ ಸೇರುತ್ತಾನೆ, ಏನು ಕಂಡುಕೊಳ್ಳುತ್ತಾನೆ, ಏನಾಗಿ ಹೋಗುತ್ತಾನೆ, ಮುಂದಿನ ಸಂದೇಶದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವವನಾಗಿದ್ದೇನೆ. ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ. ಲೆಟ್ಸ್ ಆಲ್ ಪ್ರೇ ಟುಗೆದರ್. ಪರಿಶುದ್ಧನಾದ ತಂದೆಯೇ, ಅಬ್ರಹಾಮನು ನಿನ್ನ ವಾಗ್ದಾನಕ್ಕಾಗಿ ಕಾದಿರದೆ ದುಡುಕಿ ನಿರ್ಣಯ ತೆಗೆದುಕೊಂಡಂತಹ ವಿಧಾನವು ಒಂದು ಕಡೆ ಸಾರಳನ್ನು ಮತ್ತೊಂದು ಕಡೆ ಅಬ್ರಹಾಮನನ್ನು ಒತ್ತಡಕ್ಕೆ ಗುರಿ ಮಾಡಿತು. ಫಲಿತಾಂಶ ಏನಾಯ್ತೆಂದು ನಮಗೆ ಗೊತ್ತು. ಅವ್ವಳು ಆ ಹಣ್ಣನ್ನು ತಿನ್ನೋದು ಮಾತ್ರವಲ್ಲ, ತನ್ನ ಗಂಡನಿಗೆ ಕೊಡಲು ಪ್ರಯತ್ನಿಸಿದಾಗ ಕನಿಷ್ಠ ಆಲೋಚಿಸದೆ ದುಡುಕಿ ಆದಾಮನು ಆ ಹಣ್ಣು ತಿನ್ನುತ್ತಾನೆ. ಇಬ್ಬರೂ ಆ ಹಣ್ಣು ತಿನ್ನುತ್ತಾರೆ. ಫಲಿತವಾಗಿ ಮರಣವು ಈ ದಿನಕ್ಕೂ ಕೂಡ ಮನುಷ್ಯರನ್ನು ಕಾಡುತ್ತಾ ಇದೆ. ದುಡುಕಿದ ನಿರ್ಣಯಗಳು, ಅಕ್ರಮದಿಂದ ಬರುವ ಐಶ್ವರ್ಯ ಯಾವತ್ತೂ ನಮಗೆ ಮೇಲುಗಳನ್ನುಂಟು ಮಾಡೋದಿಲ್ಲ. ನ್ಯಾಯದಿಂದ ಪರಿಶುದ್ಧತೆಯಿಂದ ಸಂಪಾದಿಸುವ ಸ್ವಲ್ಪವೇ ಅಧಿಕವಾಗಿ ಭಕ್ತಿಹೀನರು ಸಂಪಾದಿಸುವ ಸಂಪಾದನೆಗಿಂತಲೂ ಶ್ರೇಷ್ಠವಾಗಿದೆ ಎಂಬ ಸತ್ಯ ಗ್ರಹಿಸಿ ನಾವು ಜೀವಿಸುವ ಹಾಗೆ, ಬಹಳ ಜಾಗೃತೆಯಿಂದ ಸಂಪಾದಿಸುವ ಹಾಗೆ ಸಹಾಯ ಮಾಡಿರಿ. ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿಮ್ಮ ಚಿತ್ತಾನುಸಾರವಾಗಿ ಜೀವಿಸುವ ಜೀವಿತವನ್ನು, ಹಾಗೆಯೇ ನಿಮಗೆ ಸಾಕ್ಷಿಗಳಾಗಿ ಬದುಕುವ ಬದುಕನ್ನು ದಯಪಾಲಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೈವ ಸೇವಕರ ಯಾವುದೇ ಆಗಿರಲಿ, ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದ್ರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ, ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ಬರು
ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ, ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ, ಬನ್ನಿರಿ. ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.